ನೀವೇನಾದ್ರೂ ಈ ತರ IPO ಗೆ ಅಪ್ಲೈ ಮಾಡಿದ್ರೆ ಪಕ್ಕಾ ಲಾಸ್ ಮಾಡ್ಕೋತೀರಾ. ಏನಂದ್ರೆ ನೀವು ಕೆಲವೊಂದಿಷ್ಟು ಕಂಪನೀಸ್ ನ ನೋಟಿಸ್ ಮಾಡಿರಬಹುದು, ಲಾಸ್ಟ್ 2-3 ಇಯರ್ಸ್ ಇಂದ ಲಾಸ್ ಅಲ್ಲೇ ರನ್ ಆಗ್ತಾ ಇರ್ತವೆ. ಬಟ್ ಸಡನ್ ಆಗಿ IPO ಲಾಂಚ್ ಮಾಡೋ ಫೈನಾನ್ಷಿಯಲ್ ಇಯರ್ ಗೆನೆ ಪ್ರಾಫಿಟ್ ಅಲ್ಲಿ ಬಂದ್ಬಿಡ್ತವೆ. ಅಂಡ್ ಇದರಲ್ಲಿ ಮೋಸ್ಟ್ ಆಫ್ ದ ಕಂಪನೀಸ್ ಗಳಿಗೆ ಈ ಪ್ರಾಫಿಟ್ ಎಲ್ಲ ಅವ್ರ ಮೇನ್ ಬಿಸ್ನೆಸ್ ಬದಲಾಗಿ ಅದರ್ ಸೋರ್ಸಸ್ ಇಂದಾನೆ ಬಂದಿರುತ್ತೆ. ಬಟ್ ನೀವು ಇದನ್ನ ಸರಿಯಾಗಿ ಚೆಕ್ ಮಾಡದೆ ನಿಮ್ ಡಿಮ್ಯಾಟ್ ಅಕೌಂಟ್ ಅಲ್ಲಿ ತೋರಿಸೋ ಪ್ರಾಫಿಟ್ ಅಂಡ್ ಲಾಸ್ ನ ನೋಡ್ಬಿಟ್ಟು ಅಪ್ಲೈ ಮಾಡ್ಬಿಡ್ತೀರಾ. ಬಟ್ ನೀವು ಈ ತರ ಮಾಡೋ ಬದಲು ಆ ಒಂದು ಕಂಪನಿ IPO ಲಾಂಚ್ ಮಾಡೋಕ್ಕಿಂತ ಮುಂಚೆ ಸೆಬಿಗೆ ಸಬ್ಮಿಟ್ ಮಾಡಿರುವಂತ DRHP ನ ಸೆಬಿ ವೆಬ್ಸೈಟ್ ಅಲ್ಲಿ ಓಪನ್ ಮಾಡಿ ನೋಡಬಹುದು. ಅಥವಾ ಸ್ಕ್ರೀನರ್ ವೆಬ್ಸೈಟ್ ಗೆ ಹೋಗ್ಬಿಟ್ಟು ಆ ಒಂದು ಕಂಪನಿಯ ಫೈನಾನ್ಷಿಯಲ್ ಇಯರ್ ಡೇಟಾನ ಚೆಕ್ ಮಾಡಿ ನೋಡಿದ್ರೆ ಅಲ್ಲಿ ನಿಮ್ಗೆ ಅದರ ರಿಯಾಲಿಟಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ ನಿಮಗೆ ಲೆನ್ಸ್ ಕಾರ್ಡ್ ಡೇಟಾ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೀವು ನೋಡಬಹುದು ಈ ಒಂದು ಕಂಪನಿ ಫೈನಾನ್ಷಿಯಲ್ ಇಯರ್ 2025 ಅಲ್ಲಿ 6,653 ಕೋಟಿ ರೆವೆನ್ಯೂ ಮಾಡಿದೆ. ಅಂಡ್ ಇದರಲ್ಲಿ ಇದರ ನೆಟ್ ಪ್ರಾಫಿಟ್ ಬಂದ್ಬಿಟ್ಟು 297 ಕೋಟಿ ಇದೆ. ಅಂಡ್ ನೀವು ಇಲ್ಲಿ ಇನ್ನೊಂದು ಗಮನಿಸಬಹುದು, ಇದು ಲಾಸ್ಟ್ 2-3 ಇಯರ್ಸ್ ಇಂದಾನು ಲಾಸ್ ಅಲ್ಲೇ ರನ್ ಆಗ್ತಾ ಇದೆ. ಬಟ್ ಇಲ್ಲಿ ನೀವು ನೋಟಿಸ್ ಮಾಡಬೇಕಾಗಿರೋದು ಏನಂದ್ರೆ ಈ ಒಂದು ಕಂಪನಿಗೆ ಅದರ್ ಸೋರ್ಸಸ್ ಇಂದ ಬಂದಿರುವಂತ ಇನ್ಕಮ್ ಎಷ್ಟಿದೆ ಅಂತ. ಸೊ ಇಲ್ಲಿ ಅದರ್ ಸೋರ್ಸಸ್ ಅಂದ್ರೆ ಅವ್ರ ಬ್ಯಾಂಕ್ ಅಲ್ಲಿ ಇಟ್ಟಿರುವಂತ ದುಡ್ಡಿಂದ ಬಂದಿರೋ ಇಂಟ್ರೆಸ್ಟ್ ಆಗಿರಬಹುದು, ಅಥವಾ ಅವ್ರು ಬೇರೆ ಯಾವುದೋ ಒಂದು ಫ್ಯಾಕ್ಟರಿನ ಸೆಲ್ ಮಾಡಿರೋದ್ರಿಂದ ಬಂದಿರುವಂತ ಇನ್ಕಮ್ ಆಗಿರಬಹುದು. ಸೊ ಅವರ ಮೇನ್ ಬಿಸ್ನೆಸ್ ನ ಬಿಟ್ಟು ಬೇರೆ ಬೇರೆ ಅಸೆಟ್ಸ್ ಗಳಿಂದ ಬಂದಿರುವಂತ ಇನ್ಕಮ್. ಸೊ ಬೇರೆ ಬೇರೆ ಕಂಪನಿಗಳಿಗೆಲ್ಲ ಬೇರೆ ಬೇರೆ ತರ ಅದರ್ ಇನ್ಕಮ್ ಬರ್ತಾ ಇರುತ್ತೆ. ಸೊ ಇದೇ ತರ ಲೆನ್ಸ್ ಕಾರ್ಡ್ ನ ಅದರ್ ಇನ್ಕಮ್ ನ ನೋಡಿದ್ರೆ 351 ಕೋಟಿ ಇದೆ. ಸೊ ಇದನ್ನ ನಾವು ಇದರ ನೆಟ್ ಪ್ರಾಫಿಟ್ ಇಂದ ಮೈನಸ್ ಮಾಡಿ ನೋಡಿದ್ರೆ ಮತ್ತೆ ಈ ಒಂದು ಕಂಪನಿ 54 ಕೋಟಿ ಲಾಸ್ ಅಲ್ಲಿ ಬರುತ್ತೆ. ಸೊ ಈ ತರ ಮಾಡಿ ಕಂಪನಿಗಳು ಸಡನ್ ಆಗಿ ಪ್ರಾಫಿಟ್ ನ ತೋರಿಸ್ತಾ ಇರ್ತವೆ. ಸೊ ನೆಕ್ಸ್ಟ್ ಟೈಮ್ ನೀವು ಯಾವ್ದಾದ್ರು IPO ಗೆ ಅಪ್ಲೈ ಮಾಡಕ್ಕಿಂತ ಮುಂಚೆ ಇವೆಲ್ಲ ಡೇಟಾನ ಸರಿಯಾಗಿ ಚೆಕ್ ಮಾಡ್ಕೊಂಡು ಆಮೇಲೆ ಅಪ್ಲೈ ಮಾಡಿ. ಸೊ ನೀವೇನಾದ್ರೂ ಈ ತರ ಸಡನ್ ಆಗಿ IPO ಟೈಮ್ ಅಲ್ಲಿ ಪ್ರಾಫಿಟ್ ಇನ್ಕ್ರೀಸ್ ಆಗಿರುವಂತ ಕಂಪನಿಗಳನ್ನ ನೋಟಿಸ್ ಮಾಡಿದ್ರೆ ಕಮೆಂಟ್ ಮಾಡಿ.